ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಿದ್ದು ಇದೀಗ 6 ಜನ ಸ್ಪರ್ಧಿಗಳು ಫಿನಾಲೆ ಅಂಗಳದಲ್ಲಿದ್ದಾರೆ. ಪ್ರತಿಯೊಬ್ಬರು ಬಿಗ್ ಬಾಸ್ ಮನೆಯಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದ್ದು ಯಾರು ವಿನ್ ಆಗ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲಿ ಮೂಡಿದೆ. ಹಾಗಿದ್ರೆ ದಾವಣಗೆರೆ ಜನತೆ ಹತ್ರ ವಿನ್ ಯಾರಾಗ್ತಾರೆ ತಿಳ್ಕೊಳ್ಳೋಣ ಬನ್ನಿ. ಈ ಸರಿ ಬಿಗ್ ಬಾಸ್ ಯಾರು ವಿನ್ ಆಗಬೇಕು? ಗಿಲ್ಲಿ ವಿನ್ ಆಗಬೇಕು. ಗಿಲ್ಲಿ ಯಾಕೆ ವಿನ್ ಆಗಬೇಕು? ಚೆನ್ನಾಗಿ ಆಡ್ತಾನೆ, ಎಂಟರ್ಟೈನ್ಮೆಂಟ್ ಚೆನ್ನಾಗೈತೆ, ಒಳ್ಳೆ ಕಾಮಿಡಿ ಇರುತ್ತೆ ನೋಡೋಕ್ಕೆ. ಅದಕ್ಕೆ ವೋಟ್ ಮಾಡಿದ್ದೀರಾ? ವೋಟ್ ಮಾಡಿದ್ದೀನಿ. ಅಲ್ಲಿ ಯಾರ್ಯಾರ ಹತ್ರ ವೋಟ್ ಮಾಡಿಸಿದ್ದೀರಾ? ನಾನು, ನಮ್ಮ ಅಪ್ಪಾಜಿ, ನಮ್ಮ ಅಕ್ಕ, ನನ್ನ ಫ್ರೆಂಡ್ಸ್ ಎಲ್ಲರ ಹತ್ರ ವೋಟ್ ಮಾಡಿಸಿದ್ದೀನಿ. ಎಲ್ಲರ ಹತ್ರ ಮಾಡಿಸಿದ್ದೀರಾ? ಓಕೆ. ಹೊರಗಡೆ ಗಿಲ್ಲಿ ಗೆಲ್ಲಬಾರ್ದು ಅಂತ ಒಂದಿಷ್ಟು ಅಪಪ್ರಚಾರಗಳು ಆಗ್ತಿದ್ದಾವೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಯಾರು ಎಷ್ಟೇ ಮಾತಾಡ್ರಿ, ಏನೇ ಮಾತಾಡ್ಕೊಂಡ್ಲಿ, ಗಿಲ್ಲಿ ಗೆಲ್ಲೋದಂತೂ ಪಕ್ಕ. ಗಿಲ್ಲಿ ಫ್ಯಾನ್ಸ್ ಅಂತ ಸೋಲಕ್ಕೆ ಬಿಡಲ್ಲ, ಗೆಲ್ಸ್ತಾರೆ. ರಘು ಅವ್ರ ಬಗ್ಗೆ ಏನು ಹೇಳ್ತೀರಾ? ರಘು ಅವರ ಒಳ್ಳೆ ಜೋಸ್ತ, ಚೆನ್ನಾಗದಾನೆ. ಅವರು ಒಂದು ರನ್ನರ್ ಅಪ್ ಆದರೆ ಚೆನ್ನಾಗೈತೆ. ಅವನು 32 ಅದು ಚೆನ್ನಾಗಿ ಅನ್ಸುತ್ತೆ. ಅಶ್ವಿನಿ ಮೇಡಮ್ ಬಗ್ಗೆ ಏನು ಹೇಳ್ತೀರಾ? ಅಶ್ವಿನಿ ಮೇಡಮ್ ಬಗ್ಗೆ ಅಂದರೆ ಅವ್ರೇನು ವಿನ್ ಆಗೋದೇ ಬೇಡ ಅನ್ಸುತ್ತೆ ನೋಡಿದ್ರಿ. ಅಂದರೆ ಅವ್ರ ಬಗ್ಗೆ ಇವಾಗ ಅವ್ರು ವಿನ್ ಆಗಬೇಕು ಅಂತ ಹೊರಗಡೆ ಒಂದಿಷ್ಟು ಹೋರಾಟಗಳು ನಡೀತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೋರಾಟ ನಡೀಲಿ, ಅದ್ರ ಬಗ್ಗೆ ಏನಿಲ್ಲ, ಅವ್ರವ್ರ ಅಭಿಪ್ರಾಯ ಅದಲ್ಲ. ಓಕೆ ಸರ್. ಧನುಷ್ ಅವರು ಚೆನ್ನಾಗಿ ಆಡ್ತಿದ್ದಾರೆ, ಧನುಷ್ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ಎಲ್ಲ ಏನಿಲ್ಲ, ಓಡ್ರಿ ಗಿಲ್ಲಿ ಗೆಲ್ಬೇಕು ಅಷ್ಟೇ ನೋಡ್ರಿ. ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಇದ್ರೇನೆ ಎಲ್ಲ, ಗಿಲ್ಲಿ ಗೆಲ್ಬೇಕು. ನಮಗೆಲ್ಲ ಪಾಯಿಂಟ್ ಕೊಡೋದು ಗಿಲ್ಲಿನೇ. ಅದ ಗಿಲ್ಲಿ ಗೆದ್ರೇನೆ ನಮಗೆಲ್ಲ ಆನಂದ. ಅವ್ನು ಆಡೋ ಆಟ, ಅವ್ನು ನೋಡೋ ಮಾತು ಎಲ್ಲ ಅವನಿದ್ದಾನೆ ಗೆಲ್ಬೇಕು. ಗಿಲ್ಲಿ ಇಲ್ಲಾಂದ್ರೆ ಇಲ್ಲ, ಬಿಗ್ ಬಾಸೇ ಮೋಸ. ಇದು ಓಪನ್ ಆಗಿ ಹೇಳ್ತೀನಿ ಕೇಳ್ರಿ, ಬಿಗ್ ಬಾಸೇ ಮೋಸ. ಇಲ್ಲಾಂದ್ರೆ ಗಿಲ್ಲಿನೇ ಗೆಲ್ಬೇಕು. ಈ ಗಿಲ್ಲಿಗೆ ಎಲ್ಲ ವೋಟ್ ಮಾಡಿರೋದು ಎಲ್ಲ ಗಿಲ್ಲಿ ಗೆಲ್ಸ್ರಿ. ಅದಾ ಅಲ್ಲ ಬಸ್ ಸ್ಟ್ಯಾಂಡಾಗೆಲ್ಲ ಹಿಡಿರೋ ಮೇಡಮ್ ಎಲ್ಲ ನಮ್ಮ ದಾವಣಗೆರೆ ಇದೆ. ಅವನು ಕಂಟೆಂಟ್ ಕ್ರಿಯೇಷನ್ ಮಾಡಿ ಬಂದಿರೋದು, ಅವನೇ ಗೆಲ್ಲಬೇಕು. ಅಶ್ವಿನಿ ಅವರು ಚೆನ್ನಾಗಿ ಆಡ್ತಾ ಇದ್ದಾರಲ್ವಾ? ಅಶ್ವಿನಿ ಆಡ್ತಾಳೆ, ಬಟ್ ಅದ್ರಲ್ಲಿ ಬಕೆಟ್ ರಾಣಿ. ಓಕೆ. ಇವಾಗ ರಘು ಅವ್ರ ಬಗ್ಗೆ ಏನು ಹೇಳ್ತೀರಾ? ರಘು ಸೆಕೆಂಡ್ ರನ್ನರ್ ಅಪ್ ಆಗ್ಬೋದು. ರಕ್ಷಿತ್ ಅವ್ರ ಬಗ್ಗೆ ಹೊರಗಡೆ ಕ್ರೇಜ್ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತಾ ಅವರು ವಿನ್ ಆಗಬೇಕು, ಬಟ್ ಆದರೆ ಗಿಲ್ಲಿನೇ ವಿನ್ ಆಗಬೇಕು. ಓಕೆ. 1 to 6 ತನಕ ಸೀರೀಸ್ ಕೊಡೋದಾದ್ರೆ ಯಾರ್ಯಾರಿಗೆ ಯಾವ್ಯಾವ ಪ್ಲೇಸ್ ಕೊಡ್ತೀರಾ? ಫಸ್ಟ್ ಗಿಲ್ಲಿ, ಸೆಕೆಂಡ್ ಧನು, ಥರ್ಡ್ ರಘು, ರಕ್ಷಿತಾ, ಕಾವ್ಯ. ಮೇಡಮ್, ಅದು ಒಂದು ರಿಯಾಲಿಟಿ ಶೋ. ಬರೀ ಓಟ್ ಮಾನದಂಡ ಅಳಿಸ್ಕೊಂಡು ಕೊಡೋದಾದ್ನಪ್ಪ ಅಂದ್ರೆ ಗಿಲ್ಲಿ ಗೆಲ್ಬೋದು ಅನಿಸುತ್ತೆ. ಬಟ್ ಅಲ್ಲಿ ಆ ರಿಯಾಲಿಟಿ ಶೋನ್ಯಾಗ ಬರೀ ಒಂದೇ ಮಾನದಂಡ ಇಟ್ಕೊಂಡು ಕೊಡೋದಕ್ಕಿಂತ ಯಾರು ಹರರೋ, ಯಾರು ಆಡಿದ್ದಾರೆ, ಎಲ್ಲ ಮಾನದಂಡಗಳಲ್ಲಿ ಯಾರು ಹರರೋ ಅವ್ರು ಗೆದ್ದರೆ ಚೆನ್ನಾಗಿ ನಮಗೆ. ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು? ಮತ್ತೆ ನಮ್ಮ ಪ್ರಕಾರ ರಕ್ಷಿತಾ, ಗಿಲ್ಲಿ, ಅಶ್ವಿನಿ ಮ್ಯಾಮ್. ಫಸ್ಟ್ ನಿಮಗೆ ವಿನ್ ಆಗಬೇಕಾ? ಯಾರು ಒಬ್ಬರು ನೇಮ್ ಹೇಳಿ, ಯಾರು ವಿನ್ ಆಗಬೇಕಂತ? ನಮಗೆ ವಿನ್ ಆಗಬೇಕು ಅಂದರೆ ರಕ್ಷಿತಾಗೆ ವಿನ್ ಆಗಬೇಕು. ರಕ್ಷಿತಾ ವಿನ್ ಆಗಬೇಕು. ರನ್ನರ್ ಅಪ್ ಯಾರು ಕೊಡ್ತೀರಾ? ರನ್ನರ್ ಅಪ್ ಗಿಲ್ಲಿ ನಟ. ರನ್ನರ್ ಅಪ್ ಗಿಲ್ಲಿ ಕೊಡ್ತೀರಾ? ರಕ್ಷಿತಾ ಚೆನ್ನಾಗಿ ಆಡ್ತಾಳೆ, ಅವಳು ರಿಯಾಲಿಟಿ ಇದ್ದಾಳೆ ಅಂತ ಅನಿಸುತ್ತೆ, ಅದಕ್ಕೆ ಅವಳೇ ಗೆಲ್ಲ. ಅಶ್ವಿನಿ ಗೆದ್ದೆ, ಆ ಮೇಡಮ್ನು ಚೆನ್ನಾಗಿದ್ದಾರೆ. ಈ ಸರಿ ಬಿಗ್ ಬಾಸ್ ಯಾರು ವಿನ್ ಆಗಬೇಕು? ಗಿಲ್ಲಿನೇ ವಿನ್ ಆಗಬೇಕು. ಗಿಲ್ಲಿ ಯಾಕೆ ವಿನ್ ಆಗಬೇಕು ಅಂತ ನನಗೆ ತುಂಬ ಸ್ಟ್ರಗಲ್ ಪಟ್ಟಿದ್ದಾನೆ, ತುಂಬ ಕಷ್ಟದಿಂದ ಬಂದಿರೋನಲ್ಲ, ಮೇಲೆ ಬಂದಿರೋನು, ಅದಕ್ಕೆ ಅವನೇ ವಿನ್ ಆಗಬೇಕು. ಮೊನ್ನೆ ಒಂದು ಎಪಿಸೋಡ್ ಆಯಿತು, ಅವ್ರವ್ರ ಒಪಿನಿಯನ್ ಅವ್ರು ಹೇಳಿದ್ರು. ನಿಮ್ಗೆ ಯಾರ ಒಪಿನಿಯನ್ ಇಷ್ಟ ಆಯಿತು? ಯಾವುದಕ್ಕ ನಾನು ನೋಡಲಿಲ್ಲ ಅಕ್ಕ, ಊರಿಗೆ ಹೋಗಿದ್ದೆ ನಾನು. ಸಾರಿ. ಓಕೆ. ರಘು ಚೆನ್ನಾಗಿ ಆಡ್ತಿದ್ದಾರೆ ಅಲ್ವಾ? ಅವನು ಚೆನ್ನಾಗೇ ಆಡ್ತಾನೆ, ಬಟ್ ಇವನು ಸ್ಟ್ರಗಲ್ ಪಟ್ಟಷ್ಟು ಅವ್ರು ಯಾರು ಸ್ಟ್ರಗಲ್ ಪಟ್ಟಿಲ್ಲ. ಇವಾಗ ಕಲರ್ಸ್ ಕನ್ನಡ TRP ಫುಲ್ ಹೈ ಆಗಿದೆ. ಯಾರಿಂದ ಹೈ ಆಗಿದೆ? ಗಿಲ್ಲಿಯಿಂದನೇ, ಅಂದರೆ ಅವನಿಂದನೇ ಆಗಿರೋದು. ಅಷ್ಟು ಕಾನ್ಫಿಡೆನ್ಸಾ? ಹೌದು ಅಕ್ಕ. ಅವ್ರು ಆಲ್ಮೋಸ್ಟ್ ಆಲ್ ಗಿಲ್ಲಿಯಿಂದನೇ ಎಲ್ಲರೂ ಬಿಗ್ ಬಾಸ್ ನೋಡ್ತಿರೋದು. ಯಾರಿಗೆ ವೋಟ್ ಹಾಕಿದ್ದೀರಾ ನೀವು? ನಾನು ಗಿಲ್ಲಿಗೆ ಹಾಕಿರೋದು. ನೀವು ಹಾಕಿದ್ದೀರಾ? ಬೇರೆಯವ್ರ ಹತ್ರ ಹಾಕ್ಸಿದ್ದೀರಾ? ನನ್ನ ತಮ್ಮ, ನನ್ನ ತಂಗಿ ಹಾಕ್ತಾರೆ. ರಘು ಅವ್ರ ಬಗ್ಗೆ ಏನು ಹೇಳ್ತೀರಾ? ರಘು ಅವನು ಒಳ್ಳೆ ಗುಣ ಇದೆ, ಒಳ್ಳೆಯವನೇ. ಅವನು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾನೆ, ಆದರೆ ನಾನು ಗಿಲ್ಲಿನೇ ವಿನ್ ಆಗಬೇಕು. ಓಕೆ. ನೀವು ಗಿಲ್ಲಿ ವಿನ್ ಆಗಬೇಕು ಅಂತ ಹೇಳ್ತಿದ್ದೀರಾ. ಹೊರಗಡೆನೆ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಬಗ್ಗೆ ಒಂದಷ್ಟು ಅಪಪ್ರಚಾರಗಳಾಗ್ತಿದೆ, ವಿನ್ ಆಗಬಾರ್ದು ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಹಾಳು ಮಾಡೋಕ್ಕೆ ತುಂಬ ಜನ ಇರ್ತಾರೆ, ಅವನು ಆಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅವನಿಗೆ ತುಂಬ ಬ್ಯಾಕ್ಗ್ರೌಂಡಲ್ಲಿ ಜನ ಬಳಕೆ ಎಲ್ಲ ತುಂಬ ಚೆನ್ನಾಗಿದೆ, ಅದಕ್ಕೆ ಅವ್ನು ವಿನ್ ಆಗಲೇಬೇಕಕ್ಕ. ನೀವು ಏನೇ ಕೇಳಿದ್ರು ಗಿಲ್ಲಿನೇ ವಿನ್ ಆಗಬೇಕು. ಧನುಷ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ನನಗೆ ಅವನ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಅವನು ಈಗ ಸೈಲೆಂಟ್ ಅನ್ನೋಕ್ಕಿಂತ ಅವ್ನು ಬಂದಿದ್ದಾನೆ, ಒಂದು ಲೆವೆಲಲ್ಲಿ ಇದ್ದಾನೆ, ಸಾಕು. ಈ ಗಿಲ್ಲಿ ಬರಬೇಕು ಇವಾಗ. ಗಿಲ್ಲಿ ಬಿಟ್ಟು ವಿನ್ ಅವ್ರು ಗಿಲ್ಲಿ ಅವ್ರು ಆಗ್ತಾರೆ. ರನ್ನರ್ ಅಪ್ ಯಾರಾಗ್ಬೋದು? ರಕ್ಷಿತಾ ಆಗಬೇಕು. ರಕ್ಷಿತಾ ಅವ್ರ ಬಗ್ಗೆ ಹೊರಗಡೆ ಒಳ್ಳೆ ಕ್ರೇಜ್ಗಳಿದೆ. ನಿಮ್ಗೆ ಏನು ಅನಿಸುತ್ತೆ ರಕ್ಷಿತಾ ಅವ್ರ ಬಗ್ಗೆ? ಅವಳು ಹಿಂಗೆ ಕಾವ್ಯನೂ ಗಿಲ್ಲಿ, ಇವಳು ರಕ್ಷಿತನ ನೋಡಿದರೆ ರಕ್ಷಿತಾ ಯಾವುದೇ ಕಾರಣಕ್ಕೂ ಗಿಲ್ಲಿನ ಎಲ್ಲಿ ಬಿಟ್ಕೊಟ್ಟಿಲ್ಲ. ಕಾವ್ಯ ಬಿಟ್ಕೊಟ್ಟಿರ್ಬೋದು, ಅವಳು ಎಲ್ಲಿ ಬಿಟ್ಕೊಟ್ಟಿಲ್ಲ. ಆ ಕಾರಣಕ್ಕೆ ಇಷ್ಟ ಅವಳು. ಅಶ್ವಿನಿ ಮೇಡಮ್ ಬಗ್ಗೆ ಏನು ಹೇಳಿ?
ಅವಳು ಇವಾಗ ಬ್ಯಾಕೆಟ್ ಹಿಡಿತಿದ್ದಾಳೆ ಅನ್ಸುತ್ತೆ ಗಿಲ್ಲಿಗೆ. ಇವಾಗ ಅಮ್ಮ ಅಮ್ಮ ಅಂತ ಹೇಳ್ತಿದ್ದಾಳಲ್ಲ, ಅದು ತಪ್ಪೇ. ಅದು ಇಷ್ಟು ದಿವಸದಿಂದ ಹಿಡಿದು ಇವಾಗ ಚೆನ್ನಾಗಿದ್ದಾನೆ ಅಂದ್ಬಿಟ್ಟು ಬರೋದಲ್ಲ. ಅಶ್ವಿನಿ ಬಗ್ಗೆ ಏನು ಬಕೆಟ್ ಅಂತೀನಿ ನಾನು. ಬಾಸ್ ಈ ಸರಿ ಯಾರು ವಿನ್ ಆಗಬೇಕು? ಗಿಲ್ಲಿ. ಗಿಲ್ಲಿ ಯಾಕೆ ವಿನ್ ಆಗಬೇಕು? ಅವ್ರು ಒಳ್ಳೆ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅದಕ್ಕೆ. ಮತ್ತೆ ಅಶ್ವಿನಿ ಅವರು ಕೊಡ್ತಿದ್ದಾರಲ್ವಾ? ಅಂದರೆ ಗಿಲ್ಲಿ ನಾವು ಫುಲ್ ಎಂಟರ್ಟೈನ್ಮೆಂಟ್ ಅಂದರೆ ಅವ್ರು ಫುಲ್ ಜಾಲಿಯಾಗಿರ್ತಾರೆ, ಅವ್ರ ಥರ ಇರ್ಬೇಕು ಎಲ್ಲರೂ. ರಘು ಅವ್ರ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತಾ ಸೆಕೆಂಡ್ ಪ್ಲೇಸ್ ಬರ್ಬೇಕಂತ ಫಸ್ಟ್ ರನ್ನರ್ ಅಪ್ ಆಗಬೇಕು. 1 to 6 ತನಕ ಸೀರೀಸ್ ಕೊಡೋದಾದ್ರೆ ಯಾರ್ಯಾರಿಗೆ ಯಾವ್ಯಾವ ಪ್ಲೇಸ್ ಕೊಡ್ತೀರಾ? ಗಿಲ್ಲಿ ಫಸ್ಟ್, ಸೆಕೆಂಡು ರಕ್ಷಿತಾ, ಅಶ್ವಿನಿ, ಧ್ರುವ, ಧನುಷ್ ಮತ್ತೆ ಕಾವ್ಯ ಸೆಕೆಂಡ್ ಬರಬೇಕು. ಹಾಂ, ಎಲ್ಲರೂ ಗಿಲ್ಲಿಗೆ ಔಟ್ ಆಗ್ರಿ. ಬಿಗ್ ಬಾಸ್ ಈ ಸರಿ ಯಾರು ವಿನ್ ಆಗಬೇಕು? ಗಿಲ್ಲಿ. ಗಿಲ್ಲಿ ಯಾಕೆ ವಿನ್ ಆಗಬೇಕು? ಏರ್ಕತ್ತೆ ಚೆನ್ನಾಗಿ ಆಡ್ತಾರೆ, ಅವ್ರ ಬಗ್ಗೆ ಸ್ವಲ್ಪ ಕಾಮಿಡಿ ಚೆನ್ನಾಗಿರ್ತೈತೆ, ಅದಕ್ಕೋಸ್ಕರ ಗಿಲ್ಲಿ ಗೆಲ್ಲಬೇಕು. ಮತ್ತೆ ಗಿಲ್ಲಿ ಗೆಲ್ಬಾರ್ದು ಅಂತ ಹೊರಗಡೆ ಇದು ಮಾಡ್ತಿದ್ದಾರಲ್ಲ, ಅದಕ್ಕೇನು ಹೇಳ್ತೀರಾ? ಅವ್ರು ಹೇಳ್ತಾರೆ ಇವ್ರು ಒಳ್ಳೆ ಚೆನ್ನಾಗಿ ಕಾಮಿಡಿ ಮಾಡ್ತಾರಲ್ಲ, ಹಂಗಾಗಿ ಇವರೇ ಗೆಲ್ಬೇಕಂತ ನಾವು ಅಷ್ಟೇ. ಅಶ್ವಿನಿ ಅಲ್ಲ, ಗಿಲ್ಲಿ ಗೆಲ್ತಾರೆ. ರಕ್ಷಿತನ್ ಬಗ್ಗೆ ಏನು ಹೇಳ್ತೀರಾ? ಇದರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅವ್ರ ಬಗ್ಗೆ ಗೊತ್ತಿಲ್ಲ ಅಷ್ಟು. ರಘು ಅವ್ರ ಬಗ್ಗೆ? ಅವ್ರ ಬಗ್ಗೆನೇ ಗೊತ್ತಿಲ್ಲ, ನಮಗೇನು ಗಿಲ್ಲಿ ಅಷ್ಟೇ, ಅವ್ರ ಬಗ್ಗೆ ಅಷ್ಟೇ ಗೊತ್ತಿರೋದು. ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಅವ್ನು ಚೆನ್ನಾಗಿ ಆಡ್ತಿದ್ದಾನೆ, ಬಡವ್ರ ಮನೆ ಒಳಗೆ ಬೆಳಿಬೇಕು, ಬಡವ್ರ ಮಕ್ಕಳು ಅದಕ್ಕೆ ಹಂಗಾಗಿ ಗಿಲ್ಲಿ ಗೆಲ್ಬೇಕು. ಬೇರೆಯವರೆಲ್ಲ ವೇಸ್ಟ್, ಅಶ್ವಿನಿ ಗೌಡ ಅವರೆಲ್ಲ ಸುಮ್ಮನೆ ಗಲಾಟೆ ಮಾಡ್ತಾರೆ. ಗಿಲ್ಲಿ ಇಸ್ ಬೆಸ್ಟ್, ಅದಕ್ಕಾಗಿ ಗಿಲ್ಲಿ ಗೆಲ್ಬೇಕು. ಯಾಕೆ ನೋಡಿದ್ರಲ್ಲ, ಯಾರು ಟ್ರೆಂಡ್ನಾಗ ಇರೋದೇ ಗಿಲ್ಲಿ, ಗೆಲ್ಲೋದೇ ಗಿಲ್ಲಿನೇ. ಅದು ಇನ್ನೊಂದು ಜನ್ಮ ಹುಟ್ಟು ಬರ್ಬೇಕು ಅನ್ಸುತ್ತೆ. ಅಶ್ವಿನಿ ಗೆಲ್ಬೇಕಂದ್ರೆ ಗಿಲ್ಲಿನೇ ಗೆಲ್ಲಬೇಕು. ರಕ್ಷಿತಾ ಕಾವ್ಯ ಅವರೆಲ್ಲ ಒಂಥರ ಸಿಂಪತಿ ಗಿಡ್ಸೋಕೆ ಟ್ರೈ ಮಾಡ್ತಾರೆ. ನನ್ನ ಕಣೆ ಕಾಣಿಸಿರೋದು ಅಂದರೆ ಗಿಲ್ಲಿನೇ ಚೆನ್ನಾಗಿ ಆಡ್ತಿರೋದು, ಹಂಗಾಗಿ ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿ ಗೆಲ್ತಾನೆ, ಗೆದ್ದೇ ಗೆಲ್ತಾನೆ. ರನ್ನರ್ ಅಪ್ ಯಾರಾಗಬೇಕು? ರನ್ನರ್ ಅಪ್ ಕಾವ್ಯ ಆಗಬೇಕು. ಫಸ್ಟು ಗಿಲ್ಲಿ, ಸೆಕೆಂಡ್ ಕಾವ್ಯ, ಥರ್ಡ್ ರಕ್ಷಿತಾ, ಫೋರ್ತ್ ಅಶ್ವಿನಿ, 4ನೇ ರಘು, 5th ರಘು. ಈ ಸರಿ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗಬೇಕು? ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಯಾಕೆ ವಿನ್ ಆಗಬೇಕು? ಬಡವ್ರ ಮಕ್ಕಳು ಬೆಳಿಬೇಕು, ಹಂಗಾಗಿ ಗಿಲ್ಲಿ ಬಡತನದಿಂದ ಬಂದಿದ್ದಾನೆ, ನಾಳೆ ಅದರಿಂದ ಅವನಿಗೆ ಏನಾರು ಅನುಕೂಲ ಆಗುತ್ತೆ ಜೀವನಕ್ಕೆ, ಆಗಲಿ ಅವ್ನು ಗಿಲ್ಲಿ ಗೆಲ್ಲಬೇಕು. ರಕ್ಷಿತಾ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತನು ಅವರು ಮಂಗಳೂರು ಕಡೆಯಿಂದ ಬಂದಿದ್ದಾರೆ, ಅವರು ಇದ್ದಾರೆ, ಚೆನ್ನಾಗಿ ಆಡ್ತಿದ್ದಾರೆ, ಅದು ನಮಗೆ ಗಿಲ್ಲಿ ಗೆಲ್ಲಬೇಕು. ನೀವು ಏನಿಲ್ಲ, ಯಾರು ಗೆದ್ರು ಓಕೆನೆ, ಅವ್ರು ಗೆಲ್ಲೋ ಚಾನ್ಸ್ ಇಲ್ಲ, ಗೆಲ್ಲೋದೇ ಗಿಲ್ಲಿ ಅಷ್ಟೇ. ಗಿಲ್ಲಿನೇ ಗೆಲ್ಲ, ಜನ ಬೆಂಬಲ ಗಿಲ್ಲಿಗೆ ಇರೋದು, ಗಿಲ್ಲಿ ಗೆಲ್ತಾನೆ. ಪ್ರಜಾಪ್ರಭುತ್ವದಲ್ಲಿ ಯಾರು ಏನಾರು ಹೇಳ್ಬೋದು, ಆದರೆ ಗೆಲ್ಲೋದು ಗಿಲ್ಲಿನೇ. ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಈಗೇನೋ ಫೈನಲ್ ಬಂದಿದ್ದಾರೆ, ಇರೋದ್ರಲ್ಲಿ ಎಲ್ಲರಿಗಿಂತ ಪರ್ಫಾರ್ಮೆನ್ಸ್ ಜಾಸ್ತಿ ಇದ್ದಿದ್ದು ಗಿಲ್ಲಿದು. ಎಂಟರ್ಟೈನ್ಮೆಂಟ್ ಭಾಳ ಮಾಡಿದ್ದೆ ಇಲ್ಲಿವರೆಗೂ. ಅವನ ಆಟಲ್ಲಿ ಮೇಲೊಂದು ಒಳಗೊಂದಿಲ್ಲ, ಸ್ಟ್ರೇಟ್ ಹೆಂಗಿದಾನೆ ಹಂಗೆ ಅದಾನೆ, ಹಂಗಾಗಿ ಗಿಲ್ಲಿನೇ ಗೆಲ್ಲಬೇಕು. ಫಸ್ಟ್ ಗಿಲ್ಲಿ, ಸೆಕೆಂಡ್ ರಕ್ಷಿತಾ, ಥರ್ಡ್ ಅಶ್ವಿನಿ, 4th ಕಾವ್ಯ, 5th ರಘು, ಧನುಷು 6th ಗಿಲ್ಲಿನೇ ಗೆಲ್ಬೇಕು ಅಷ್ಟೇ. ಖಂಡಿತ ಗಿಲ್ಲಿನೇ ಗೆಲ್ಲೋದು. ಈ ಸರಿ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗಬೇಕು? ಗಿಲ್ಲಿನೇ ಯಾಕೆ ವಿನ್ ಆಗಬೇಕು? ಯಾಕಂದರೆ ಬಡವ್ರ ಮಕ್ಕಳು ಬೆಳಿಬೇಕು ಅದಕ್ಕೆ. ಅಶ್ವಿನಿ ಅವರು ಚೆನ್ನಾಗಿ ಆಡ್ತಿದ್ದಾರಲ್ವಾ, ಅಶ್ವಿನಿ ಅವ್ರಿಗೆ ಗೆಲ್ಲೋದು ಚಾನ್ಸಸ್ ತುಂಬ ಇದೆ. ಏನು ಗೊತ್ತಿಲ್ಲ, ಗಿಲ್ಲಿ ಗೆಲ್ಬೇಕಷ್ಟೆ. ಮೇಡಮ್ ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗಬೇಕು? ಅಶ್ವಿನಿ ಮೇಡಮ್ ಇನ್ನು ಆಗ್ಬೇಕು ಮೇಡಮ್. ಮತ್ತೆ ಎಲ್ಲರೂ ಗಿಲ್ಲಿ ಅಂತ ಹೇಳ್ತಿದ್ದಾರೆ. ಗಿಲ್ಲಿ ಹೇಳ್ತಿದ್ದಾರೆ, ಅವರಾದರೂ ಸರಿನಾ ಇವರಾದ್ರೂ ಸರಿ, ಒಟ್ಟು ಅಶ್ವಿನಿ ಮೇಡಮ್ ವಿನ್ ಆಗಬೇಕು. ಚೆನ್ನಾಗಿ ಆಟ ಆಡ್ಕೊಂತ ಬರ್ತಿದ್ದಾರೆ ಎಲ್ಲ, ಹಂಗಾಗಿ ಅವರು ಲೇಡೀಸಲ್ಲಿ ಇವ್ರು ಎರಡನೇರಲ್ಲ, ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ, ಹಂಗಾಗಿ ವಿನ್ ಆಗಬೇಕು ಅಂತ. ರನ್ನರ್ ಅಪ್ ಯಾರು ಆಗ್ತಾರೆ? ಗಿಲ್ಲಿ ಆಗ್ತಾರೆ ರನ್ನರ್ ಅಪ್. ಗಿಲ್ಲಿ ರನ್ನರ್ ಅಪ್ ಆಗ್ತಾರೆ. ಗಿಲ್ಲಿ ರನ್ನರ್ ಅಪ್ ಆಗ್ತಾನೆ. ಮೇಡಮ್ ನೀವು ಓಟ್ ಹಾಕಿದ್ರಾ? ಹಾಂ, ಓಟ್ ಹಾಕಿದ್ದೀವಿ ಮೇಡಮ್. ಗಿಲ್ಲಿ ಗೆಲ್ಲಬೇಕು ಅಂತ ತುಂಬ ಜನ ವೋಟ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದರಲ್ಲಿ ಇದೆ ಒಂದು ರನ್ನರ್ ಅಪ್ ವಿನ್ ಇದೆಯಲ್ಲ, ವಿನ್ ಆದರೂ ಗಿಲ್ಲಿ ಆದರೂ ಓಕೆನೆ, ಅಶ್ವಿನಿ ಮೇಡಮ್ ಆದ್ರೂ ಓಕೆನೆ. ರಕ್ಷಿತಾ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತಾ ಚೆನ್ನಾಗಿ ಈಗ ಚಿಕ್ಕ ವಯಸ್ಸಲ್ಲಿ ಈ ಥರ ಆಡ್ಕೊಂಬಂದು ಅವರ ವ್ಯಕ್ತಿತ್ವನ ತೋರಿಸ್ಕೊಬರ್ತಿದ್ದಾರಲ್ಲ, ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅವರು ಥರ್ಡ್ ಇದ್ರಾಗಿರ್ಬೋದು ಅಂತ ಹೇಳ್ತೀನಿ ನಾನು. ಧನುಷರು ಚೆನ್ನಾಗಿ ಆಡ್ತಿದ್ದಾರೆ. ಈಗ ಗೆಲ್ಲೋದು ಒಬ್ಬರೇ ತಾನೆ ಮೇಡಮ್, ಏನೇ ಆದರೆ ರನ್ನರು ವಿನ್ನರು, ಗೆಲ್ಲೋದು ಒಬ್ಬರೇ ತಾನೆ.
ಹಂಗಾಗಿ ನಾನು ಹೇಳ್ತಿರೋದು ಅಶ್ವಿನಿ ಮೇಡಮ್ ಅಂತ ಹೇಳ್ತೀನಿ. ರಘು ಸರ್ ಬಗ್ಗೆ ಏನು ಹೇಳ್ತೀರಾ? ರಘು ಸರ್ ಚೆನ್ನಾಗಿ ಆಡ್ತಿದ್ದಾರೆ, ಅವರು ಸಹ ಚೆನ್ನಾಗಿದೆ. ಎಲ್ಲರೂ ವ್ಯಕ್ತಿತ್ವ ಆಟರು ಚೆನ್ನಾಗಿದೆ, ಚೆನ್ನಾಗಿ ಆಡ್ಕೊತಾನೆ ಬರ್ತಿದ್ದಾರೆ. ಯಾರಾದರೂ ಸರಿ, ಅದರಲ್ಲಿ ನನಗೆ ಲೇಡೀಸ್ ಆಗಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ ಅಷ್ಟೇ. ಬಿಗ್ ಬಾಸ್ ನೋಡ್ತೀರಾ? ಹಾಂ ನೋಡ್ತೀನಿ. ಬಿಗ್ ಬಾಸಲ್ಲಿ ಯಾರು ವಿನ್ ಆಗಬೇಕು? ಗಿಲ್ಲಿ ವಿನ್ ಆಗಬೇಕು. ಗಿಲ್ಲಿಯವರು ಏನಕ್ಕೆ ವಿನ್ ಆಗಬೇಕು? ಗಿಲ್ಲಿಯವರು ಏನಕ್ಕೆ ವಿನ್ ಆಗಬೇಕು? ಅವರು ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋದ್ರಿಂದ ಅವ್ರು ವಿನ್ ಆಗಬೇಕು. ರಘು ಸರ್ ಬಗ್ಗೆ ಏನು ಹೇಳ್ತೀರಾ? ಅವ್ರು ತುಂಬ ಇಷ್ಟ ನನಗೆ, ಅವರು ಕೂಡ ತುಂಬ ಇಷ್ಟ. ಅವ್ರು ರನ್ನರ್ ಅಪ್ ಆದರೆ ಖುಷಿ ಇದೆ ನನಗೆ. ಗಿಲ್ಲಿ ಗೆಲ್ಲಬಾರ್ದು ಅಂತ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಇದು ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಹಂಗೇನಿಲ್ಲ, ಅವರೇ ಗೆಲ್ಲೋದು. ಅಶ್ವಿನಿ ಮೇಡಮ್ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ಏನು ಹೇಳೋಕ್ಕಿಲ್ಲ. ರಕ್ಷಿತಾ ಅವ್ರ ಬಗ್ಗೆ? ಹಾಂ, ಅವಳಿಗೂ ಇದೆ ಕೆಪಾಸಿಟಿ, ರನ್ನರ್ ಅಪ್ ಇಲ್ಲ, ಥರ್ಡ್ ಬರೋಕ್ಕೆ. ಕಾವ್ಯ? ಟಾಪ್ 5. ಓಕೆ, ರನ್ನರ್ ಅಪ್ ಯಾರಾಗ್ಬೋದು? ಯಾರದು? ರಕ್ಷಿತಾ ಇಲ್ಲ ರಘು ಅಣ್ಣ. ಓಕೆ, 1 to 6 ತನಕ ಸೀರೀಸ್ ಕೊಡೋದಾದ್ರೆ ಯಾರ್ಯಾರಿಗೆ ಯಾವ್ಯಾವ ಪ್ಲೇಸ್ ಕೊಡ್ತೀರಾ? 1 to 6 ಫಸ್ಟ್ ಗಿಲ್ಲಿ, ಸೆಕೆಂಡ್ ರಕ್ಷಿತಾ, ಥರ್ಡ್ ರಘು ಅಣ್ಣ, 4th ಕಾವ್ಯ, 5th ಧನುಷ್. ಥ್ಯಾಂಕ್ ಯು. ಮ್ಯಾಮ್ ಇದ್ದಾರಲ್ಲ ಅವರು, ಅಶ್ವಿನಿ ಮ್ಯಾಮ್. ಬಿಗ್ ಬಾಸಲ್ಲಿ ಯಾರು ವಿನ್ ಆಗಬೇಕು? ಗಿಲ್ಲಿ ವಿನ್ ಆಗ್ಬೇಕು. ಒಳ್ಳೆ ಗಿಲ್ಲಿಯವ್ರು ಏನಕ್ಕೆ ವಿನ್ ಆಗಬೇಕು? ಗಿಲ್ಲಿ ಒಳ್ಳೆ ವ್ಯಕ್ತಿ, ಅವನು ಭಾಳ ಚೆನ್ನಾಗಿ ಧಾರಾವಾಹಿ ಮಾಡ್ತಾ ಇದ್ದಾನೆ, ಚೆನ್ನಾಗಿ ಇದು ಮಾಡ್ತಾ ಇದ್ದಾನೆ. ಮತ್ತೆ ಅಶ್ವಿನಿ ಅವ್ರು ಗೆಲ್ಲಬೇಕು ಅಂತ ಹೋರಾಟ ಮಾಡ್ತಿದ್ದಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಶ್ವಿನಿ ಬಗ್ಗೆ ಏನು ಗೊತ್ತಿಲ್ಲ ನಮಗೆ, ಮೇನ್ ಇರೋದು ಗಿಲ್ಲಿ ಗೆಲ್ಲಬೇಕು. ಅವನು ಒಳ್ಳೆ ವ್ಯಕ್ತಿ, ಅವನು ಒಳ್ಳೆ ಜನಗಳೆಲ್ಲ ಸಹಕಾರ ಮಾಡ್ತಾ ಇದ್ದಾನೆ, ಸ್ಪಂದಿಸ್ತಾನೆ, ಅವನು ಒಳ್ಳೆ ವ್ಯಕ್ತಿ. ಅದಕ್ಕೋಸ್ಕರ ನಾವು ಗಿಲ್ಲಿನೇ ಗೆಲ್ಲಬೇಕಂತ ನಾವು ಹೇಳ್ತಾ ಇದ್ದೀವಿ. ರಕ್ಷಿತಾ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತಾ ಬಗ್ಗೆ ನಾವು ಏನು ಹೇಳೋಕ್ಕಾಗಲ್ಲ ರೀ. ಒಟ್ಟು ಗಿಲ್ಲಿ ಗೆಲ್ಲಬೇಕನ್ನೋದು ನಮಗೆ ಆಸೆ. ನಮ್ಮ ಒಂದು ಇದೆ, ಚೆನ್ನಾಗಿದೆ, ಒಳ್ಳೆ ವ್ಯಕ್ತಿ ಅವನು. ಎಲ್ಲರನ್ನೂ ಸ್ವಲ್ಪ ಚೆನ್ನಾಗಿ ಮಾತಾಡಿಸ್ತಾ ಇದ್ದು ಇದು ಮಾಡೋದು, ಧಾರಾವಾಹಿ ಎಲ್ಲ ಚೆನ್ನಾಗಿ ತೆಗಿತಾ ಇದ್ದಾನೆ, ಒಳ್ಳೆ ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಕಾಮಿಡಿಯಲ್ಲಿ ಒಳ್ಳೆ ವ್ಯಕ್ತಿ ಅವನು, ಹಂಗಾಗಿ ಗೆಲ್ಲಬೇಕಂತ ನಮ್ಗೆ ಇಷ್ಟಪಡ್ತೀವಿ. ನೀವು ಗೆಲ್ಲಬೇಕು ಅಂತ ಹೇಳ್ತಿದ್ದೀರಾ, ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಗೆಲ್ಲಬಾರ್ದು ಅಂತ ಒಂದಿಷ್ಟು ಪೋಸ್ಟ್ಗಳು ಹಾಕ್ತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇನ್ನೊಬ್ಬರ ಬಗ್ಗೆ ತಲೆ ಕೆಡ್ಸ್ಕೊಳೋದಿಲ್ಲ ರೀ. ಅವ್ರವ್ರ ಆಸೆ ಅಂತ ಅವ್ರು ಗೆಲ್ಲಬೇಕು. ಅವ್ರು ಏನೇ ಇರ್ತದೆ ಅವ್ರದ್ದು ಆಸೆ ಅಂತ ಗೆದ್ದರೆ ಅವ್ರ ಅದೃಷ್ಟ, ನಾವೆಲ್ಲ ಗೆಲ್ಲಬೇಕಂತ ಹೇಳಿದ್ರು. ಚೆನ್ನಾಗಿದ್ದಾರೆ, ಚೆನ್ನಾಗಿ ಆಟ ಆಡಿದ್ದಾರೆ, ಅದಕ್ಕೆ. ಅಶ್ವಿನಿ ಮೇಡಮ್ ಅವ್ರ ಬಗ್ಗೆನೂ ಏನು ಹೇಳ್ತೀರಾ? ಬೇಡ. ರಘು ಸರ್ ಬಗ್ಗೆ? ಒಳ್ಳೆ ವ್ಯಕ್ತಿ. ಸರಿ, ವೋಟ್ ಮಾಡಿದ್ರಾ? ಭಾಳ ಆಯಿತು. ಈ ಸರಿ ಬಿಗ್ ಬಾಸಲ್ಲಿ ಯಾರು ವಿನ್ ಆಗಬೇಕು? ಗಿಲ್ಲಿ ಇಲ್ಲ ರಕ್ಷಿತಾ. ಟಾಪ್ 5 ಯಾರಿಗೆ ಕೊಡ್ತೀರಾ? ಟಾಪ್ 5 ರಘು. 1 to 6 ತನಕ ಸೀರೀಸ್ ಕೊಡೋದಾದ್ರೆ ಯಾರಿಗೆ ಯಾವ ಪ್ಲೇಸ್? ಗಿಲ್ಲಿ, ಸೆಕೆಂಡ್ ರಕ್ಷಿತಾ, ಥರ್ಡ್ ಕಾವ್ಯ, 4th ಧನುಷ್, 5th ರಘು. ಓಕೆ, ಯಾರು ರನ್ನರ್ ಅಪ್ ಆಗ್ತಾರೆ? ರಕ್ಷಿತಾ. ವಿನ್ನರು? ಗಿಲ್ಲಿ. ವೋಟ್ ಮಾಡಿದ್ರಾ? ನಿನ್ನೆನೂ ಮಾಡಿದ್ವಿ. ರಘು ಚೆನ್ನಾಗಿ ಆಡ್ತಿದ್ದಾರೆ, ಅವರು ವಿನ್ನರ್ ಆಗಲ್ಲ, 5th ಒಟ್ಟು ಟಾಪ್ 5 ಇರ್ತಾರೆ. ಓಕೆ, ಗಿಲ್ಲಿ ಗೆಲ್ಲಬಾರ್ದು ಅಂತ ಹೊರಗಡೆ ಪೋಸ್ಟ್ಗಳು ಹಾಕ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರು ಒಳ್ಳೆತನ ಅವ್ರಿಗೆ ಗೊತ್ತಿರ್ಬೇಕು, ಬೇರೆಯವ್ರಿಗೆ ಏನು ಗೊತ್ತಾದ್ರೆ ಅವ್ರು ಗೆಲ್ತಾರಂತ ಎಲ್ಲರೂ ಒಪ್ಪಿಟ್ಕೊಂಡಿದ್ರೆ ಗೆಲ್ತಾರೆ. ಅಶ್ವಿನಿ ಮೇಡಮ್ ಗೆಲ್ಲಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ ಹೊರಗಡೆ ಒಂದಷ್ಟು ಕಡೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಗೆಲ್ಲಲ್ಲ, ಗಿಲ್ಲಿನೇ ಗೆಲ್ಲದು. ಗಿಲ್ಲಿನೇ ಗೆಲ್ಲೋದು ಫಿಕ್ಸ್. ಬಿಗ್ ಬಾಸಲ್ಲಿ ಈ ಸರಿ ಯಾರಿಗೆ ವಿನ್ ಆಗಬೇಕು? ಬಿಗ್ ಬಾಸಲ್ಲಿ ಗಿಲ್ಲಿನೇ ಗೆಲ್ಬೇಕಂತೀವಿ ಮೇಡಮ್, ಯಾಕಂದರೆ ಅವ್ರ ಹತ್ರ ಕಲೆನೂ ಐತೆ, ಆಮೇಲೆ ಹಳ್ಳಿ ಹುಡುಗನೂ. ಆದರೆ ನಮಗೆ ಆಲ್ಮೋಸ್ಟ್ ಇಷ್ಟ ಅಂದರೆ ನಾವು ಸುದೀಪ್ ಸರ್ ಫ್ಯಾನು. ಅವ್ರನ್ನ ನೋಡೋಕ್ಕೆ ಬಿಗ್ ಬಾಸ್ ನೋಡೋದು ವೀಕ್ಲಿ ಅಷ್ಟೇ. ಆದರೆ ಗಿಲ್ಲಿ ಮುಂಚೆಯಿಂದನೂ ನೋಡಿದ್ದೀವಿ ಮ್ಯಾಮ್, ಅವನ ಹತ್ರ ಒಳ್ಳೆ ಟ್ಯಾಲೆಂಟ್ ಇದೆ, ಅವನೇ ಗೆಲ್ಬೇಕನ್ನೋದು ಆಸೆ ಅಷ್ಟೇ. ಅಶ್ವಿನಿ ಮೇಡಮ್ ಬಗ್ಗೆ ಏನು ಹೇಳ್ತೀರಾ? ಅಶ್ವಿನಿ ಗೌಡ ಬೇರೆದೆಲ್ಲ ಏನೂ ಒಪಿನಿಯನ್ ಇಲ್ಲ ಮ್ಯಾಮ್, ಅಂದರೆ ಗಿಲ್ಲಿ ಮಾತ್ರ ನಮಗೆ ಫುಲ್ಲು ಇಷ್ಟ. ರಕ್ಷಿತಾ ಅವ್ರ ಬಗ್ಗೆ ಮತ್ತು ಗಿಲ್ಲಿ ರಕ್ಷಿತಾ ಬಾಂಡಿಂಗ್ ಬಗ್ಗೆ ಏನು ಹೇಳ್ತೀರಾ? ಗಿಲ್ಲಿ ರಕ್ಷಿತಾ ಬಾಂಡಿಂಗ್ ಚೆನ್ನಾಗೇ ಐತೆ, ಅದು ಹಂಗೆ ಇರಲಿ. ಆದರೆ ನಮಗೆ ಏನೇ ಅಂದರೂ ಗಿಲ್ಲಿನೇ ಗೆಲ್ಬೇಕನ್ನೋದೇ ಒಂದು ಆಸೆ ಅಷ್ಟೇ. ವೋಟ್ ಮಾಡಿದ್ರಾ? ಹಾಂ, ವೋಟ್ ಮಾಡಿದ್ವಿ ಆಲ್ರೆಡಿ. ಎಲ್ಲ ಬೇರೆ ಫ್ರೆಂಡ್ಸ್ ಫೋನಿಂದ ಲಾಗಿನ್ ಮಾಡೆಲ್ಲ ವೋಟ್ ಮಾಡ್ತಿದ್ದೀವಿ ಗಿಲ್ಲಿ ಗೆಲ್ಬೇಕಂತ. 1 to 6 ತನಕ ಸೀರೀಸ್ ಯಾರ್ಯಾರಿಗೆ ಕೊಡ್ತೀರಾ? 1 to 6 ಸೀರೀಸ್ ಎಲ್ಲ ಬೇಡ, ಗೊತ್ತಿಲ್ಲ ಮೇಡಮ್. ಫಸ್ಟ್ ಗಿಲ್ಲಿ, ಸೆಕೆಂಡ್ ಕಾವ್ಯ ಬರಬೇಕಂತ ಆಸೆ, ಥರ್ಡು ರಕ್ಷಿತಾ, 4th ಧನುಷ್. ಇರಲಿ ಬಿಡ್ರಿ, ಅವರೆಲ್ಲ ಬೇಡ, ಅಷ್ಟು ಬಂದರೆ ಸಾಕು, ನಮಗೆ ಅದೇ ಆಸೆ. ಗಿಲ್ಲಿಯವ್ರು ಏನಕ್ಕೆ ವಿನ್ ಆಗಬೇಕು? ಗಿಲ್ಲಿಯವರು ಯಾಕೆ ವಿನ್ ಆಗಬೇಕು? ರೈತರ ಮಕ್ಕಳು, ಬಡವ್ರ ಮಕ್ಕಳು ಗೆಲ್ಲೇಬೇಕಂತ ಇರುತ್ತೆ. ಅಶ್ವಿನಿ ಮೇಡಮ್ ಬಗ್ಗೆ ಏನು ಹೇಳ್ತೀರಾ? ಅವ್ರು ಅಶ್ವಿನಿ ಮೇಡಮ್ ಬಗ್ಗೆ ನಮಗೆ ಬೇಕಾಗಿಲ್ಲ. ಅದು ರಘು ಸರ್ ಬಗ್ಗೆ?
ಅವ್ರದ್ದೇನಿಲ್ಲ ಬಟ್ ಗಿಲ್ಲಿ ಗೆಲ್ಬೇಕಷ್ಟೇ. ವೋಟ್ ಮಾಡಿದ್ರೆ ಗಿಲ್ಲಿ ಚೆನ್ನಾಗಿ ಆಟ ಆಡ್ತಿದ್ದಾನೆ. ಅವನದು ವ್ಯಕ್ತಿ ಬಗ್ಗೆ ಅಲ್ಲ, ಅವನು ಬಿಗ್ ಬಾಸ್ಸಿಗೆ ಹೋದ್ರೂ ಅವನ ವ್ಯಕ್ತಿತ್ವ ಬಿಟ್ಕೊಟ್ಟಿಲ್ಲ, ಹಂಗಾಗಿ ಅವ್ನ ಇಷ್ಟ. ಅದಕ್ಕೆ ಆ ಥರ ಇದೆ ಗಿಲ್ಲಿದು ಈ ಸಲ. ರಕ್ಷಿತ್ ಅವ್ರದ್ದು ಕ್ರೇಜ್ ಇದೆ ಹೊರಗಡೆ, ಅದ್ರ ಬಗ್ಗೆ. ಆದರೆ ಗಿಲ್ಲಿ ಒಳ್ಳೆ ರಕ್ಷಿತಂದು ಇಲ್ಲಲ್ಲ. ಆದರೆ ಅವನು ಒಳ್ಳೆತನ ಬಿಟ್ಕೊಟ್ಟಿಲ್ಲಲ್ಲ. ಬಿಗ್ ಬಾಸಲ್ಲಿ ಹೋದ್ರೂ ಬೇರೆಯವರೆಲ್ಲ ಅವನು ಒಳ್ಳೆತನ ಬಿಟ್ಟು ಬೇರೆದೇನೋ ಆಟ ಆಡ್ತಾರೆ, ಮಾತಾಡ್ತಾರೆ. ಆದರೆ ಅವನ ಮನೇಲಿ ಹೆಂಗಿದಾನೋ ಹಂಗೆ ಬಿಗ್ ಬಾಸ್ ಒಳಗೂ ಅದೇ ಥರ ಇದ್ದಾನೆ. ವ್ಯಕ್ತಿತ್ವ ಬಿಟ್ಕೊಟ್ಟಿಲ್ಲಲ್ಲ, ಹಂಗಾಗಿ ಅವನ ವ್ಯಕ್ತಿತ್ವ ಇಷ್ಟ ಆಗುತ್ತಂತ ಹೇಳ್ತೀವಿ. ಧನುಷ್ ಬಗ್ಗೆ ಏನು ಹೇಳಿ? ಬಿಗ್ ಬಾಸ್ ನೋಡ್ತಿರ್ಲಿಲ್ಲ, ಗಿಲ್ಲಿ ಇರತ್ತಿ ಬಿಗ್ ಬಾಸ್ ನೋಡ್ತೀವಿ ಮನೇಲಿ. ಧನುಷ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಧನುಷ್ ಪರವಾಗಿಲ್ಲ ಆಟ ಆಡ್ತಿದ್ದಾರೆ, ಆದರೆ ನಮಗೆ ಒಪಿನಿಯನ್ ಏನಂದರೆ ಗಿಲ್ಲಿ ಗೆಲ್ತಾನೆ ಅಂತ. ಕಾವ್ಯ ಬಗ್ಗೆ? ಕಾವ್ಯ ಓಕೆ, ಅಂದರೆ ಸೆಕೆಂಡ್ ವಿನ್ನರ್ ಆಗ್ಬೋದು. ರನ್ನರ್ ಅಪ್ ಯಾರು ಆಗ್ತಾರೆ? ಗಿಲ್ಲಿನೇ ಆಗಬೇಕು. ಅಲ್ಲ, ವಿನ್ನರ್ ಗಿಲ್ಲಿ, ರನ್ನರ್ ಅಪ್ ಗೊತ್ತಿಲ್ಲ, ಆದರೆ ಮೋಸ್ಟ್ಲಿ ಆಗ್ಬೋದಂತ ಅನಿಸುತ್ತೆ. ಯಾರಾದರೂ 1 to 6 ತನಕ ಸೀರೀಸ್ ಕೊಡೋದಾದ್ರೆ ಯಾರ್ಯಾರಿಗೆ ಯಾವ್ಯಾವ ಪ್ಲೇಸ್ ಕೊಡ್ತೀರಾ? ಗಿಲ್ಲಿ ವಿನ್ನರು, ಸೆಕೆಂಡು ರಕ್ಷಿತಾ ಬರ್ಬೋದು, ರಘು ಸರ್ ರನ್ನರ್ ಅಪ್ ಫಸ್ಟ್ ಬರ್ಬೋದು, ರನ್ನರ್ ಅಪ್ ಫಸ್ಟ್ ಬರ್ಬೋದು. ಅಷ್ಟೊಂದು ಅಶ್ವಿನಿ ಅಂದರೆ ಏನು ನೋಡಲ್ಲ. ಬಿಗ್ ಬಾಸ್ ಇಷ್ಟೇ ಅಂದರೆ ಭಾನುವಾರ ಕಿಚ್ಚ ಸುದೀಪ್ ಬರ್ತಾನಲ್ಲ, ಅವ್ನು ವೀಕ್ಷಿಸ್ಬೇಕಾದಾಗ ಅವ್ನು ಬೇರೆಯವ್ರ ಬಗ್ಗೆ ವ್ಯಕ್ತಿತ್ವ ಬಗ್ಗೆ ಹೇಳ್ತಾನಲ್ಲ, ಅದು ಇಷ್ಟ ಆಗುತ್ತೆ. ಹಂಗಾಗಿ ಅದನ್ನ ಹೇಳ್ಬೇಕಾದಾಗ ಕೇಳೋದಂದರೆ ಇವನು ಗಿಲ್ಲಿ ಗೆಲ್ತಾನೆ ಅಂತ ಹೇಳ್ಬೋದು. ಯಾರು ವಿನ್ ಆಗಬೇಕು? ಗಿಲ್ಲಿ. ಗಿಲ್ಲಿ ಅವ್ರು ಯಾಕೆ ವಿನ್ ಆಗಬೇಕು? ಚೆನ್ನಾಗಿ ಆಟ ಆಡ್ತಾರೆ. ನೀವು ನೋಡ್ತೀರಾ ಬಿಗ್ ಬಾಸ್ನ? ಅದ್ರಲ್ಲಿ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ. ಗಿಲ್ಲಿ ಅವ್ರು ಇಷ್ಟ ಆಗ್ತಾರಾ? ವೋಟ್ ಮಾಡಿದ್ರಾ? ಎಷ್ಟು ಜನಕ್ಕೆ ಮಾಡಿದ್ರಿ ಗಿಲ್ಲಿ ಅವ್ರಿಗೆ ಬಿಟ್ಟು? ಸರ್, ಬಿಗ್ ಬಾಸಲ್ಲಿ ಯಾರು ವಿನ್ ಆಗಬೇಕು? ಗಿಲ್ಲಿ. ಗಿಲ್ಲಿ ಅವ್ರು ಯಾಕೆ ವಿನ್ ಆಗಬೇಕು? ಅವ್ನು ಚೆನ್ನಾಗಿ ಆಡ್ತಾನೆ, ಅವನಿಗೆ ಬಿಟ್ಕೊಟ್ಟಿಲ್ಲ, ತುಂಬ ಚೆನ್ನಾಗಿ ಆಡ್ತಾನೆ, ಎಲ್ಲರನ್ನೂ ಹೊಂದ್ಕೊಂಡು ಹೋಗ್ತಾನೆ ಅಂತ. ರಕ್ಷಿತ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಚೆನ್ನಾಗಿ ಆಡ್ತಾರೆ, ಅದರಲ್ಲಿ ಸ್ವಲ್ಪ ಇದು ಎಲ್ಲ ಹೊಂದ್ಕೊಳ್ಳೋ ಭಾವನೆ ಐತಿ. ಅಶ್ವಿನಿ ಮೇಡಮ್ ಬಗ್ಗೆ? ಅಶ್ವಿನಿ ಮ್ಯಾಮ್ ಅವರಲ್ಲೂ ಚೆನ್ನಾಗಿ ಆಡ್ತಾರೆ, ಬಟ್ ಅವರಲ್ಲಿ ಏತರಿದೆ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ರಘು ಸರ್ ಬಗ್ಗೆ? ಅವರು ಚೆನ್ನಾಗಿ ಆಡ್ತಾರೆ, ಅವರಲ್ಲಿ ಒಂದು ಒಳ್ಳೆ ಮನೆ ಭಾವನೆ ಐತೆ, ಅದನ್ನ ಅವರು ತೋರಿಸ್ಕೊಳ್ತಿಲ್ಲ ಅಷ್ಟೇ. ಧನುಷ್ ಬಗ್ಗೆ? ಧನುಷ್ ಬಗ್ಗೆ ಏನಿಲ್ಲ. ವೋಟ್ ಮಾಡಿದ್ರಾ? 1 to 6 ತನಕ ಸೀರೀಸ್ ಕೊಡೋದಾದ್ರೆ ಯಾರ್ಯಾರಿಗೆ ಯಾವ್ಯಾವ ಪ್ಲೇಸ್ ಕೊಡ್ತೀರಾ? ಕಾವ್ಯ, ಗಿಲ್ಲಿ, ಅಶ್ವಿನಿ. ರನ್ನರ್ ಅಪ್ ಯಾರಾಗ್ಬೋದು ಈ ಸರಿ? ಈಶ್ವರಿ, ಅಶ್ವಿನಿ ಆಗ್ಬೋದು ಮೇಡಮ್. ಬಿಗ್ ಬಾಸ್ ನೋಡ್ತೀರಾ? ಡೈಲಿ ನೋಡ್ತೀವಿ ಮ್ಯಾಮ್. ಬಿಗ್ ಬಾಸಲ್ಲಿ ಯಾರು ಇಷ್ಟ? ಗಿಲ್ಲಿ. ಯಾರು ವಿನ್ ಆಗಬೇಕು? ಗಿಲ್ಲಿ ವಿನ್ ಆಗಬೇಕು. ವೋಟ್ ಹಾಕಿದ್ರೆ ಗಿಲ್ಲಿ ಅವ್ರಿಗೆ? ಓಕೆ, ರನ್ನರ್ ಅಪ್ ಯಾರು ಆಗ್ತಾರೆ ಈ ಸರಿ? ರನ್ನರ್ ಅಪ್ ಯಾರು ಆಗ್ತಾರೆ? ಮೋಸ್ಟ್ಲಿ ರಕ್ಷಿತಾ ಇಲ್ಲ ಇವರು ಯಾರಮ್ಮ ರಾಜಮಾತೆ. ಅಶ್ವಿನಿ ಮೇಡಮ್ ಅವ್ರು ಆಗ್ತಾರೆ. ಅಶ್ವಿನಿ ಮೇಡಮ್ ಬಗ್ಗೆ ಏನು ಹೇಳ್ತೀರಾ? ಅಶ್ವಿನಿ ಮೇಡಮ್ ನಿನ್ನೆ ಎಪಿಸೋಡ್ ಭಾರಿ ದುಃಖಕರವಾಗಿತ್ತು, ಅವ್ರ ಅಪ್ಪನ ಬಗ್ಗೆ ಹೇಳಿದಾಗೆಲ್ಲ. ಯಾರ ಒಪಿನಿಯನ್ ಇಷ್ಟ ಆಯಿತು ನಿನ್ನೆ ಎಪಿಸೋಡಲ್ಲಿ? ನಿನ್ನೆ ಒಪಿನಿಯನ್ ಇವ್ರದ್ದು ರಾಜಮಾತೆದೇ ಇಷ್ಟ ಆಯಿತು. ಹೌದಾ? ರಾಜಮಾತೆ ಅಂತಲೇ ಹೇಳೋದ ನೀವು? ರಾಜಮಾತೆ ಫೇಮಸ್. ಓಕೆ, ರಘು ಅವ್ರ ಬಗ್ಗೆ ಏನು ಹೇಳ್ತೀರಾ? ರಘು ಅವ್ರ ಬಗ್ಗೆ ಅವ್ರ ಅಕ್ಕ ಪಾಪ ಸಿಗಬೇಕು ರಘು ಅವರಿಗೆ. ಗಿಲ್ಲಿ ಅವ್ರು ಯಾಕೆ ವಿನ್ ಆಗಬೇಕು? ಗಿಲ್ಲಿ ಅಂದರೆ ಗಿಲ್ಲಿ ಒಂದು ಸ್ವಲ್ಪ ಕೆಳಮಟ್ಟದಲ್ಲಿದ್ದಾನೆ, ಸ್ವಲ್ಪ ಅವನು ಹೈ ಲೆವೆಲಿಗೆ ಹೋಗ್ಬೇಕು ಅನ್ನೋದು ಇದು. ರಕ್ಷಿತಾ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತಾ ಪಟಾಕಿ ಅಂತ ಹೇಳ್ಬಿಡ್ತಾರೆ. 1 to 6 ತನಕ ಸೀರೀಸ್ ಯಾರ್ಯಾರಿಗೆ ಕೊಡ್ತೀರಾ? ಫಸ್ಟ್ ಗಿಲ್ಲಿ, ಸೆಕೆಂಡ್ ಧನುಷ್, ಥರ್ಡ್ ರಕ್ಷಿತಾ, 5th ಕಾವ್ಯ, 6th ಇವರು ಗಿಲ್ಲಿ, ಇವರು ಅಶ್ವಿನಿ ಮ್ಯಾಮ್. ಬಿಗ್ ಬಾಸಲ್ಲಿ ಯಾರು ವಿನ್ ಆಗಬೇಕು? ಗಿಲ್ಲಿ. ಗಿಲ್ಲಿ ಏನಕ್ಕೆ ವಿನ್ ಆಗಬೇಕು? ಗಿಲ್ಲಿ ಯಾಕೆ ವಿನ್ ಆಗಬೇಕು? ಅವ್ರು ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ, ಹಂಗೇನೆ ಅವ್ರು ಯಾರಿಗೆ ಹೆಂಗೆ ಬೈಬೇಕು ಹಂಗೆ ಬೈದಿದ್ದಾರೆ, ಅದಕ್ಕೆ ಗಿಲ್ಲಿ ವಿನ್ ಆಗಬೇಕು. ಅಶ್ವಿನಿ ಮೇಡಮ್ ಬಗ್ಗೆ ಏನು ಹೇಳ್ತೀರಾ? ಏನಿಲ್ಲ, ರಘು ಸರ್ ಬಗ್ಗೆ ಅಷ್ಟೇ. ಗಿಲ್ಲಿ ವಿನ್ ಆಗಬೇಕಷ್ಟೇ. ವೋಟ್ ಮಾಡಿದ್ರೆ ಗಿಲ್ಲಿ ಅವ್ರಿಗೆ? ಮಾಡ್ತೀವಿ, ದಿನ ಬೆಳಗ್ಗೆ ಮಾಡ್ತೀವಿ ಅವರಿಗೆ. ದಿನ ಮಾಡ್ತೀರಾ? ಬಿಗ್ ಬಾಸ್ ಏನಕ್ಕೆ ನೋಡ್ತೀರಾ? ಬಿಗ್ ಬಾಸ್ ಏನಕ್ಕೆ ನೋಡ್ತೀರಾ? ಹೆಂಗೆ ಇರ್ತಾರೆ, ಆಟ ಹೆಂಗೆ ಆಡ್ತಾನಂತ ನೋಡಬೇಕು. ಅವ್ರಿಗೆ ನೋಡಿ ನಮಗೂ ಇಂಟ್ರೆಸ್ಟ್ ಆದರೆ ನಾವು ಹೋಗ್ಬೇಕು ಅಷ್ಟೇ. ಹೌದಾ? ಓಕೆ. ಈ ಸರಿ ಬಿಗ್ ಬಾಸ್ ಯಾರು ವಿನ್ ಆಗ್ತಾರೆ? ಗಿಲ್ಲಿ. ಗಿಲ್ಲಿ ಅವ್ರು ಏನಕ್ಕೆ ವಿನ್ ಆಗಬೇಕು? ಅವ್ರು ಚೆನ್ನಾಗಿ ಆಡಿದ್ದಾರೆ ಅದಕ್ಕೆ. ಅಶ್ವಿನಿ ಮೇಡಮ್ ಚೆನ್ನಾಗಿ ಆಡಿದಾರಲ್ವಾ? ನಮಗೆ ಗಿಲ್ಲಿ ಇಷ್ಟ, ಅದಕ್ಕೆ. ಗಿಲ್ಲಿ ಇಷ್ಟ ಅಂತ ಗಿಲ್ಲಿ ವಿನ್ ಆಗಬೇಕಾ? ಓಕೆ, ರನ್ನರ್ ಅಪ್ ಯಾರು ಆಗ್ತಾರೆ? ರನ್ನರ್ ಅಪ್ ಮೋಸ್ಟ್ಲಿ ಅಶ್ವಿನಿ ಮ್ಯಾಮ್ ಆಗ್ಬೋದು. ಓಕೆ, ರಘು ಸರ್ ಬಗ್ಗೆ ಏನು ಹೇಳ್ತೀರಾ? ಅವರು ಚೆನ್ನಾಗಿ ಆಡಿದ್ದಾರೆ, ಮೋಸ್ಟ್ಲಿ ವಿನ್ ಆಗ್ಬೋದು ಅನ್ನಿಸ್ತದೆ ನಮಗೂ. ವಿನ್ ಆಗ್ಬೋದು ಅನ್ಸುತ್ತಾ? ಅಂದರೂ ಗಿಲ್ಲಿ ನಟನೇ ವಿನ್ ಆಗೋದು. ನೀವು ಗಿಲ್ಲಿ ನಟ ವಿನ್ ಆಗಬೇಕು ಅಂತ ಹೇಳ್ತೀರಾ? ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ನಟ ವಿನ್ ಆಗಬಾರ್ದು ಅಂತ ಪೋಸ್ಟ್ಗಳು ಹಾಕ್ತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ?
ಇಲ್ಲ, ಅವರು ಚೆನ್ನಾಗೇ ಆಡಿದ್ದಾರೆ. ನಮ್ಮ ಪ್ರಕಾರ ಅವರು ವಿನ್ ಆಗಲೇಬೇಕು. ಗಿಲ್ಲಿ ನಟ ಗಿಲ್ಲಿ ನಟ ಗೆಲ್ಬೇಕಾ? ಗಿಲ್ಲಿ ನಟ ಯಾಕೆ ಗೆಲ್ಬೇಕು? ಅವ್ರು ಇಷ್ಟ ಅದಕ್ಕೆ. ಅವ್ರು ಇಷ್ಟ ಅಂತ. ಅಶ್ವಿನಿ ಅವ್ರು ಇಷ್ಟ ಆಗಲ್ವಾ? ಇಲ್ಲ, ಅಶ್ವಿನಿ ಮೇಡಮ್ ಗೆಲ್ಬಾರ್ದಾ? ಓಕೆ, ರನ್ನರ್ ಅಪ್ ಯಾರಾಗಬೇಕು? ಇದು ಅಶ್ವಿನಿ. ಅಶ್ವಿನಿ ಮೇಡಮ್. 1 to 6 ತನಕ ಸೀರೀಸ್ ಕೊಡೋದಾದ್ರೆ ಯಾರಿಗೆ ಯಾವ್ಯಾವ ಪ್ಲೇಸ್ ಕೊಡ್ತೀರಾ? ಗಿಲ್ಲಿನೇ. ಅಲ್ಲ, ಫಸ್ಟ್ 1 ಗಿಲ್ಲಿ ಅಂತ ಹೇಳಿದ್ರಿ, ಸೆಕೆಂಡ್ ಥರ್ಡ್ ಹಂಗೆ ಯಾರಿಗೆ ಕೊಡ್ತೀರಾ? ಸೆಕೆಂಡು ಕಾವ್ಯ, ಥರ್ಡು ಅಶ್ವಿನಿ. ಓಕೆ ಮೇಡಮ್. ಟಾಪ್ 5 ಅಂತಂದರೆ ಯಾರು ಬರ್ಬೋದು? ಟಾಪ್ 5 ಕಾವ್ಯ. ರಘು ಸರ್ ಬಗ್ಗೆ ಏನು ಹೇಳ್ತೀರಾ? ರಘು ಸರ್ ಬಗ್ಗೆ ಗೊತ್ತಿಲ್ಲ ಅಷ್ಟೇ ಅಂತ. ರಕ್ಷಿತಾ ಅವ್ರ ಬಗ್ಗೆ? ರಕ್ಷಿತಾ ಗೆಲ್ಬೇಕು. ಮತ್ತೆ ಗಿಲ್ಲಿನೂ ವಿನ್ ಆಗಬೇಕು. ರಕ್ಷಿತಾ ಫೋರ್ತ್ ಪ್ಲೇಸ್. ರಕ್ಷಿತಾ 4th ಪ್ಲೇಸ್. ಬಿಗ್ ಬಾಸಲ್ಲಿ ಯಾರು ವಿನ್ ಆಗಬೇಕು? ನಮಗೆ ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಯಾಕೆ ವಿನ್ ಆಗಬೇಕು? ಗಿಲ್ಲಿ ಜೋಕ್ ಕಿಕ್ಸ್ ಮಾಡ್ಕೊಂತ ಚೆನ್ನಾಗೆಲ್ಲ ಕಾಮಿಡಿ ಮಾಡ್ಕೊಂತ ಇದು ಮಾಡ್ತಾನೆ. ಮತ್ತೆ ಗಿಲ್ಲಿ ಗೆಲ್ಬಾರ್ದು ಅಂತ ಹೇಳ್ತಿದ್ದಾರಲ್ಲ ಹೊರಗಡೆ. ನಮಗೆ ಅನ್ಸಿದ್ದು ನಾವು ಹೇಳಿದ್ವಿ, ಬೇರೆಯವರು ಏನು ಮಾಡ್ತಾರೋ ಗೊತ್ತಿಲ್ಲ. ಗಿಲ್ಲಿ ಗೆಲ್ಲಬೇಕು ಅಂತ ನಮಗೆ ಅನಿಸಿಕೆ. ಅಶ್ವಿನಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅಶ್ವಿನಿ ಬಗ್ಗೆನೂ ಐತಿ, ಆದರೂ ನಮಗೆ ಅದು ಅಷ್ಟೊಂದು ಗಿಲ್ಲಿಗಿಂತ ಎಲ್ಲ ಅಶ್ವಿನಿ ಮೇಡಮ್ಗಿಂತ ಗಿಲ್ಲಿನೇ ಗೆಲ್ಬೇಕು. ರಕ್ಷಿತಾನ್ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತಾನು ಚೆನ್ನಾಗಿ ಆಡ್ತಾಳೆ, ಅವಳು ಪರವಾಗಿಲ್ಲ, ಎಲ್ಲ ಇದು ಮಾಡ್ತಾಳೆ. ಧನುಷ್ ಬಗ್ಗೆ? ಧನುಷ್ ಬಗ್ಗೆ ಅಷ್ಟೇನಿದ್ದಿಲ್ಲ ನಮಗೇನು. ನಿಮಗೆಲ್ಲ ಗಿಲ್ಲಿ. ಈ ಸರಿ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗಬೇಕು? ಗಿಲ್ಲಿ. ಗಿಲ್ಲಿ ಯಾಕೆ ವಿನ್ ಆಗಬೇಕು? ಗಿಲ್ಲಿ ನಮಗೆ ತುಂಬ ಇಷ್ಟ. ಅದಕ್ಕೆ ಗಿಲ್ಲಿ ಇಷ್ಟ ಅಂತ ವಿನ್ ಆಗಬೇಕಾ? ಅವ್ರು ಚೆನ್ನಾಗಿ ಆಡ್ತಾರೆ, ಅವರು ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾರೆ, ಹಂಗಾಗಿ ಅವ್ರು ಗೆಲ್ಬೇಕು. ಅಶ್ವಿನಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅಶ್ವಿನಿ ಅವರು ಚೆನ್ನಾಗಿ ಆಡ್ತಾರೆ, ಆದರೆ ಗಿಲ್ಲಿ ಅಷ್ಟು ಏನು ಇದಿಲ್ಲ. ರಘು ಸರ್ ಬಗ್ಗೆ ಏನು ಹೇಳ್ತೀರಾ? ಅವರು ಹಂಗೆ ನಾರ್ಮಲ್ ಆಗಿದ್ದಾರೆ. ನಮಗಿಷ್ಟ ಅಂದರೆ ಗಿಲ್ಲಿ ಚೆನ್ನಾಗಿ ಆಡೋರು ಅಂದರೆ ಅವರು. ರಕ್ಷಿತಾನೂ ಅಷ್ಟೇ, ಆದರೂ ಅವರು ಅಷ್ಟೇ, ಅವರು ಸೆಕೆಂಡ್ ರನ್ನರ್ ಅಪ್ ಆದರೂ ಆಗ್ಬೋದು. ಕಾವ್ಯನೂ ಅಷ್ಟೇ, ಅವ್ರು ಫಸ್ಟ್ ರನ್ನರ್ ಅಪ್ ಆದರೂ ಆಗ್ಬೋದು. ಓಕೆ, ಟಾಪ್ 5 ಅಂತಂದರೆ ಯಾರಿಗೆ ಕೊಡ್ತೀರಾ? ಗಿಲ್ಲಿ, ರಘು, ರಕ್ಷಿತಾ, ಧನುಷ್ ಮತ್ತು ಕಾವ್ಯ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತಾ ಇರ್ತೀವಿ. ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗಬೇಕು? ಗಿಲ್ಲಿ. ಗಿಲ್ಲಿ ಯಾಕೆ ವಿನ್ ಆಗಬೇಕು? ಅವ್ರ ಮಗ. ಬಡವ್ರ ಮಗ ಅಂತ ವಿನ್ ಆಗಬೇಕಾ? ಅಶ್ವಿನಿ ಅವರು? ಅಶ್ವಿನಿ ಇದ್ದೆ 150 ಮನೆ ಬಾಡಿಗೆ ಕೊಟ್ಟಳೆ ಅಮ್ಮ, ಸುಖವಾಗಿರ್ತಾಳೆ, ಏನು ತೊಂದರೆ ಇಲ್ಲ. ಗಿಲ್ಲಿ ಬಡವ್ರ ಮಗ, ಬೆಳಿಬೇಕು ಬಡವ್ರ ಮಕ್ಕಳು ಅಂತ ಹ್ಯಾಟ್ರಿಕ್ ಇರೋ ಶಿವಣ್ಣನೇ ಗಿಲ್ಲಿ ಗೆಲ್ಲಿ ಅಂತ ಹೇಳ್ತಿದ್ದಾರೆ. ಮತ್ತೆ ನಮ್ಮಂಥದ್ದು ಏನು ಲೆಕ್ಕ? ರಕ್ಷಿತಾ ಬಗ್ಗೆ ಏನು ಹೇಳ್ತಾರೆ? ರಕ್ಷಿತಾ ಗುಡ್ ಗರ್ಲ್, ಅವಳು ಸಾಧನೆ ಮಾಡ್ತಾಳೆ, ತೊಂದರೆ ಇಲ್ಲ. ಗಿಲ್ಲಿ ಅವ್ರು ಗೆಲ್ಬಾರ್ದು ಅಂತ ಹೊರಗಡೆ ಪೋಸ್ಟ್ಗಳು ಹಾಕ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಅವರು ಸ್ಟಾಟಿಕ್ಸು, ನಮ್ಮದು ಇಷ್ಟ ಗಿಲ್ಲಿ ಗೆಲ್ಬೇಕು, ಅದು ಅವ್ರ ಇಷ್ಟ. ಅಶ್ವಿನಿ ಅವ್ರು ವಿನ್ ಆಗಲಿ ಅಂತ ಹೊರಗಡೆ ಹೋರಾಟ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಯಾರು ಬೇಕಾದ್ರೂ ಮಾಡ್ಬೋದು, ಅವ್ರವ್ರು ಇಷ್ಟಪಟ್ಟವ್ರು ಮಾಡ್ಕೋಬೋದು. ನಮ್ಮ ಇಷ್ಟ ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಅವ್ರು ಏನಕ್ಕೆ ಇಷ್ಟ ಆಗ್ತಾರೆ? ಗಿಲ್ಲಿ ಅವ್ರು ಏನಕ್ಕೆ ಇಷ್ಟ ಆಗ್ತಾರೆ? ನ್ಯಾಚುರಲ್ ಆಗಿರ್ತಾನೆ ಅವನು, ಅದಕ್ಕೆ ಇಷ್ಟ ಆಗ್ತಾನೆ. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀರಾ? ಹಾಂ, ನಮ್ಮ ಮಗಳು ನೋಡಿ ಕಡ್ಡಾಯವಾಗಿ ನೋಡ್ತೀವಿ, ಅದು ಬಿಡಂಗಿಲ್ಲ. ನಾನು ನಮ್ಮ ಮಗಳು ಎಲ್ಲ ನೋಡ್ತೀವಿ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ? ಮೇಡಮ್ ಎಲ್ಲರೂ ಸೂಪರಾಗಿ ಮಾಡ್ತಾರೆ ಮೇಡಮ್, ಅದು ಮಾತ್ರ ಅಬ್ಸರ್ವ್ ಮಾಡಿದ್ದೀನಿ ನಾನು. ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ನಿಮ್ಮ ಕಾರ್ಯಕ್ರಮವೂ ಚೆನ್ನಾಗಿ ಆಗ್ತಾಯಿದೆ. ತುಂಬ ಸಂತೋಷ ನಮಗೆ. ಅಷ್ಟೆಲ್ಲ ಕೇಳ್ಕೊಂಡು ಹೆಲ್ಪ್ ಮಾಡ್ತಾರೆ, ಇನ್ನೂ ನಿಮಗೆ ಧನ್ಯವಾದಗಳು. ನಿಮ್ಮ ಹಂಗಂತೀರಾ ಮೇಡಮ್? ಮೂವರಿದ್ದಾರೆ, ಹಂಗೆ ಹೇಳ್ಬಾರ್ದು. ಯಾರು ಕೇಳ್ತಾರೆ ಯಾರು ಕೇಳ್ಬಾರ್ದು, ಅದು ತಪ್ಪಾಗುತ್ತೆ. ಇಲ್ಲ ಮೇಡಮ್, ಅದು ಮಾತ್ರ ಹೇಳಲ್ಲ, ದೇವ್ರಿಗೆ ಐತೆಲ್ಲ, ಯಾರು ಗಣೆ ಬರೋವರಿದೆ ಅವ್ರು ಗೆದ್ದೇ ಗೆಲ್ತಾರೆ. ನಿಮ್ಮ ಅಭಿಪ್ರಾಯ ಏನು ಹೇಳಿ? ಬೇಡ ಮೇಡಮ್, ಹಂಗೆ ಹೇಳ್ಬಾರ್ದು. ಹಾಂ, ನೋಡ್ತಾ ಇದ್ದೀನಿ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ. ಗಿಲ್ಲಿ ಅವ್ರು ಏನಕ್ಕೆ ಇಷ್ಟ ಆಗ್ತಾರೆ? ಗಿಲ್ಲಿ ಅವ್ರು ಏನಕ್ಕೆ ಇಷ್ಟ ಆಗ್ತಾರೆ? ನಿಮ್ಗೆ ಯಾರು ಇಷ್ಟ? ನಿಮ್ಗೆ ಯಾರು ಇಷ್ಟ ಹೇಳಿ? ನಾವು ನೋಡ್ತೀವಿ, ನಮ್ಗೆ ಯಾರು ಇಷ್ಟ? ನಿಮ್ಗೆಲ್ಲ ಈಗ ಗೊತ್ತಾಯ್ತು, ನೀವು ಹೇಳ್ತಾ ಇದ್ದೀರಿ ತಾನೇ, ನೋಡ್ತಾ ಇದ್ದೀರಾ ಅಂತ. ನೋಡ್ತಾ ಇದ್ದೀನಿ. ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ನಾನು ಅದೇ ಕ್ವಶನ್. ನಮ್ಗೆ ಗಿಲ್ಲಿ ಅವ್ರು ಇಷ್ಟ ಆಗ್ತಾರೆ. ಏನಕ್ಕೆ ಇಷ್ಟ ಗಿಲ್ಲಿ? ನಮ್ಗೆ ಏನಕ್ಕಂದ್ರೆ ಅವ್ರು ಒಳ್ಳೆ ಎಂಟರ್ಟೈನ್ ಮಾಡ್ತಾರೆ, ಬಡವ್ರ ಮಗ ಅವ್ರು ಬೆಳಿಬೇಕು ಅಂತ ಅವ್ರನ್ನ ಇಷ್ಟಪಡ್ತೀವಿ. ನೀವು ಯಾಕೆ ಇಷ್ಟಪಡ್ತೀರಾ? ಎಲ್ರಿಗೂ ಅದೇ ಥರ ಇಷ್ಟ ಇರಲ್ವಾ? ನನ್ನ ಅಭಿಪ್ರಾಯ ಹೇಳ್ತಿದ್ದೀನಿ, ನೀವು ನಿಮ್ಮ ಅಭಿಪ್ರಾಯ ಹೇಳ್ಬೇಕು. ನನ್ನ ಅಭಿಪ್ರಾಯನೂ ಗಿಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟು ಚೆನ್ನಾಗಿ ಮಾಡ್ತಾನೆ, ಲೈಕ್ ಎಲ್ಲ ಥರ ಚೆನ್ನಾಗಿ ಆಡ್ತಾ ಇದ್ದಾನೆ, ಅದಕ್ಕೆ ಗಿಲ್ಲಿ ಇಷ್ಟ. ಅಶ್ವಿನಿ ಮೇಡಮ್ ಬಗ್ಗೆ ಏನು ಹೇಳ್ತೀರಾ? ಅಶ್ವಿನಿ ಮೇಡಮ್ ಬಗ್ಗೆ ಏನು ಹೇಳ್ತೀರಾ? ಅಶ್ವಿನಿ ಮೇಡಮ್ ಅವರು ನಮ್ಮ ಗಿಲ್ಲಿ ಅವರ ಏನೋ ಅತ್ತೆ ಮಗಳಲ್ವಾ, ಅದಕ್ಕೆ ಅದಕ್ಕಾಗಿ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ನೋವಿರುತ್ತೆ. ರಘು ಸರ್ ಬಗ್ಗೆ ಏನು ಹೇಳ್ತೀರಾ? ರಘು ಸರ್ ಒಳ್ಳೆಯವರು, ಅವರು ತುಂಬ ಒಳ್ಳೆಯವರು. ಸ್ವಲ್ಪ ಇನ್ನೋಸೆಂಟ್ ಅಲ್ಲ, ಕೋಪ ಹೊರಗಡೆ ತೋರಿಸ್ತಾ ಇಲ್ಲ ರಘು ಸರ್. ರಕ್ಷಿತ್ ಅವ್ರ ಬಗ್ಗೆ ಒಳ್ಳೆ ಕ್ರೇಜ್ ಇದೆ ಹೊರಗಡೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತ್ ಅವ್ರ ಬಗ್ಗೆ ಕ್ರೇಜ್ ಇದೆ, ಆದರೆ ರಕ್ಷಿತ್ ಅವ್ರು ಸ್ವಲ್ಪ ಓವರ್ ಆಗಿ ಮಾಡ್ತಾ ಇದ್ದಾರೆ. ಗಿಲ್ಲಿ ಅವ್ರ ಜೊತೆ ಚೆನ್ನಾಗೇ ಇದ್ದರು, ಬರ್ತಾ ಗಿಲ್ಲಿ ಅವ್ರನ್ನೇ ನಾಮಿನೇಷನ್ ಮಾಡ್ತಾಯಿದ್ರು, ಎಲಿಮಿನೇಟ್ ಮಾಡ್ತಾಯಿದ್ರು, ಅದಕ್ಕಾಗಿ ಸ್ವಲ್ಪ ರಕ್ಷಿತನ ಮೇಲೆ ನೋವಿದೆ. ರಘು ಸರ್ ಬಗ್ಗೆ ಏನು ಹೇಳ್ತೀರಾ? ಅದೇ ರಘು ಸರ್ ಮುಗ್ಧ ಮನಸ್ಸಿನ ಪೆದ್ದು ಹುಡುಗ ಅಂತ ಹೇಳೋಕೆ ಇಷ್ಟಪಡ್ತೀನಿ.
ಗಿಲ್ಲಿಯವ್ರಿಗೆ ಓಟ್ ಮಾಡಿದ್ರಾ? ಗಿಲ್ಲಿ ಅವ್ರಿಗೆ ಓಟ್ ಮಾಡೋದು. ಎಲ್ರಿಗೂ ಹೇಳೋದಿಷ್ಟೇ, ಗಿಲ್ಲಿಗೆಲ್ಲ ಓಟ್ ಮಾಡಿ ಓಟ್ ಮಾಡಿಸಿ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ? ನಮಗೆ ಗಿಲ್ಲಿ. ಗಿಲ್ಲಿ ಯಾರು ಇಷ್ಟ ಆಗ್ತಾರೆ? ಯಾಕೆ ಇಷ್ಟ ಆಗ್ತಾರೆ? ಹೌದು, ಅವ್ರ ಮಾತು, ಅವ್ರ ನಡೆ, ಅವ್ರು ಮಾತಾಡುವಂಥ ಆನ್ ದಿ ಸ್ಪಾಟ್ ಮಾತಾಡುವಂಥ ಮಾತುಗಳು ನಾವು ಸೀಸನ್ 1ರಿಂದನೂ ಸಹಿತ ನೋಡ್ಕೊತ ಬಂದಿದ್ದೀವಿ. ಆದರೆ ಈ ಥರ ಕಂಟೆಂಟ್ ಇವರನ್ನು ಯಾರು ಸ್ಪರ್ಧಿಗಳನ್ನು ನೋಡಿರಲಿಲ್ಲ. ನಿಜವಾಗ್ಲೂ ಅದ್ಭುತವಾದ ಸ್ಪರ್ಧಿ. ಗಿಲ್ಲಿ ಗೆಲ್ಲಬೇಕು. ಬಿಗ್ ಬಾಸ್ ಅನ್ನೋದು ಏನಾದರೂ ಸರಿಯಾದ ರೀತಿಯಲ್ಲಿ ನಡೀತಾ ಇದೆ ಅನ್ನೋದಾದರೆ ಗಿಲ್ಲಿ ಪಕ್ಕ ಈ ಸರಿ ಗೆಲ್ಲಲೇಬೇಕು. ಹಾಗಾಗಿ ನನಗೆ ಗಿಲ್ಲಿ ಅಂದರೆ ತುಂಬ ಇಷ್ಟ. ಮನೆಯಲ್ಲೂ ಅಜ್ಜಿಯಂದರು ಸಹಿತ ಇಷ್ಟಪಡ್ತಾರೆ. ಆಮೇಲೆ ಸಣ್ಣ ಪುಟ್ಟ ಮಕ್ಕಳು ಸಹಿತ ಅವನಂದರೆ ತುಂಬ ಇಷ್ಟ. ಅವನ ಮಾತುಗಳು ಹಂಗಿದ್ದಾವೆ. ಹಾಗಾಗಿ ಗಿಲ್ಲಿ ಅಂದರೆ ಎಲ್ಲರೂ ಸಹಿತ ಇಷ್ಟಪಡೋವಂಥದ್ದು. ಅದಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ, ಅವ್ರವ್ರ ಇಷ್ಟ. ಆದರೆ ನಮಗೆ ಮಾತ್ರ ಗಿಲ್ಲಿನೇ ಫೇವ್ರೇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಆದರೆ ಅವರವರ ಅನಿಸಿಕೆಗಳನ್ನು ಅವ್ರವ್ರು ವ್ಯಕ್ತಪಡಿಸೋಕ್ಕೆ ಅವ್ರಿಗೆ ಸ್ವತಂತ್ರ ಇದೆ. ಖಂಡಿತವಾಗ್ಲೂ ಅವರ ಸ್ಪರ್ಧಿಗಳಿಗೆ ಅವ್ರು ಓಟ್ ಹಾಕ್ತಾರೆ. ನಮ್ಮ ಸ್ಪರ್ಧಿ ಗಿಲ್ಲಿ. ನಾವು ಯಾವತ್ತೂ ಸಹಿತ ಗಿಲ್ಲಿಯನ್ನೇ ಗೆಲ್ಲಿಸ್ಬೇಕು. ಗಿಲ್ಲಿ ಗೆದ್ರೇ ಬಿಗ್ ಬಾಸ್ ಅನ್ನೋದು ನಮ್ಮ ಅನಿಸಿಕೆ. ರಕ್ಷಿತಾ. ಖಂಡಿತ ಹೇಳ್ತೀನಿ, ಸೀಸನ್ 1ರಿಂದನೂ ಹೇಳ್ಕೊಂತ ಬಂದಿದ್ರಿ ಇಂಥವ್ರೇ ಗೆಲ್ತಾರೆ ಅಂದ್ಕೊಂಡು ನಾವು ಹಾಗೆ ಗೆದ್ದಿದ್ದಾರೆ. ಈ ಸರಿನೂ ಸಹಿತ ಗೆಲ್ಲೋದು ಗಿಲ್ಲಿನೇ. ರನ್ನರ್ ಅಪ್ ರಕ್ಷಿತಾನೇ. 1 to 6 ತನಕ ಸೀರೀಸ್ ಯಾರಿಗೆ ಕೊಡ್ತೀರಾ? ಗಿಲ್ಲಿ, ರಕ್ಷಿತಾ, ಧನುಷ್, ನೆಕ್ಸ್ಟ್ ಅಶ್ವಿನಿ, ಅದಾದಮೇಲೆ ರಘು, ಕಾವ್ಯ. ಇದಿಷ್ಟು ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಬಗ್ಗೆ ದಾವಣಗೆರೆ ಜನರ ಅಭಿಪ್ರಾಯ. ಎಲ್ಲಿ ನೋಡಿದ್ರು ಗಿಲ್ಲಿ ಗಿಲ್ಲಿ ಅನ್ನೋ ಕ್ರೇಜ್ ಜಾಸ್ತಿ ಆಗಿದೆ. ಹಾಗಿದ್ರೆ ಜನರ ಅಭಿಪ್ರಾಯದಂತೆ ಗಿಲ್ಲಿನೇ ಗೆಲ್ತಾರಾ ಅಥವಾ ಬೇರೆ ಸ್ಪರ್ಧಿ ಗೆಲ್ತಾರಾ? ಇವತ್ತು ನಾಳೆ ನಡೆಯೋ ಗ್ರ್ಯಾಂಡ್ ಫಿನಾಲೆಯಲ್ಲಿ ಕಾದ್ ನೋಡಬೇಕಾಗಿದೆ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.